ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನು ನಾಟಿ ಶೈಲಿಯಲ್ಲಿ ತುಂಬ ಲೈಟಾಗಿ ಯಾವ ರೀತಿ ಮಶ್ರೂಮ್ ಬಿರಿಯಾನಿಯನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು, ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆಯಷ್ಟು ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ನಾನಿಲ್ಲಿ ಬಾಸುಮತಿ ರೈಸನ್ನು ತಗೊಳ್ತಾ ಇದ್ದೀನಿ. ಅದಾದ ನಂತರ 1 ಪಾಕೆಟ್ ಮಶ್ರೂಮನ್ನು ತಗೊಂಡಿದ್ದೀನಿ. ಇದು 200 ಗ್ರಾಮ್ ಮಶ್ರೂಮ್ ಪಾಕೆಟ್ ಬರುತ್ತಲ್ಲ, ಆ ಪಾಕೆಟು. ಇದಾದ ನಂತರ ನೈಟೇ ನೆನೆಸಿಟ್ಕೊಂಡಿರ್ತಕ್ಕಂಥ ಬಟಾಣಿಯನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಅದಾದಮೇಲೆ ಮಶ್ರೂಮ್ ಮೇಲೆ ಈ ರೀತಿ ಒಂದು ಲೇಯರ್ ಬರುತ್ತೆ, ಅದನ್ನು ತೆಗೆದು ಕಟ್ ಮಾಡಿ ಈ ರೀತಿ ನೀಟಾಗಿ ತೊಳೆದು ಇಟ್ಕೊಳ್ಳಿ. ಅಡುಗೆ ಶುರು ಮಾಡೋದಕ್ಕೆ ಮೊದಲೇ ಅಕ್ಕಿಯನ್ನು ಒಂದು 3 ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಹ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷಗಳ ಕಾಲ ನೆನೆಯಾಗಿ ಇಟ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನು ಸಹ ತಗೊಂಡಿದ್ದೀನಿ. ಜೀರಿಗೆ, ಸೋಂಪು, ಕಸೂರಿ ಮೇಥಿ, ಲವಂಗ, ಮೊಗ್ಗು, ಮರಾಠಿ ಮೊಗ್ಗು, ಚಕ್ಕೆ ಮತ್ತು ಅನಾನಸು ಅಥವಾ ಸ್ಟಾರು ಅಂತ ಹೇಳ್ತಾರಲ್ಲ ಅದು. ಹಾಗೆ ಒಂದು ಸಣ್ಣ ತುಂಡು ಜಾಯಿಕಾಯಿಯನ್ನು ಕೂಡ ಫ್ಲೇವರ್ಗೋಸ್ಕರ ತಗೊಂಡಿದ್ದೀನಿ. ಅದಾದ ನಂತರ 2 ಪಲಾವ್ ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಾದ ಮೇಲೆ ಒಗ್ಗರಣೆಗೆ ಏನು ಬೇಕಂತ ನೋಡೋಣ. ಇಲ್ಲಿ 2 ಈರುಳ್ಳಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ತಗೊಂಡಿದ್ದೀನಿ. ನಂತರ ಪೇಸ್ಟ್ಗೆ ಏನು ಬೇಕಂತೇಳಿ ಒಂದು ಮಿಕ್ಸಿಯಲ್ಲಿ 2 ಇಂಚಷ್ಟು ಶುಂಠಿಯನ್ನು ತಗೊಳ್ಳಿ. ಒಂದು 7-8 ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿಯನ್ನು ತಗೊಳ್ಳಿ. ನಂತರ ಇಲ್ಲಿ ನಾನು 1 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. 1 ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದು ಒಗ್ಗರಣೆದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಗ್ಯಾಸನ್ನು ಹಚ್ಚಿ ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಹಾಗೆ ಇಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಮತ್ತು ಟೊಮೊಟೊವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಎತ್ತಿಟ್ಕೊಳ್ಳಿ, ಕೊನೆಯಲ್ಲಿ ಹಾಕೋಬೋದು. ಹೀಗೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಪೇಸ್ಟ್ ಮಾಡ್ಕೊಂಡಿದ್ದಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸಹ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ಲೇವರ್ ಬಿಡೋ ತನಕ ಅದನ್ನು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಒಂದು ಬಟಾಣಿಯನ್ನು ಸಹ ಹಾಕಿ ತಿರುಗ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಮಶ್ರೂಮನ್ನು ಸಹ ಸೇರಿಸ್ಕೊಳ್ಳಿ. ಮಶ್ರೂಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಮೊಸರು ಹಾಕಿದ ನಂತರ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ ಅಂಥೇಳಿ ಹೋಮ್ ಮೇಡ್ ಪಲಾವ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಚಿಟಿಕೆ ಅರಿಶಿನ ಪುಡಿ ಹಾಕಿ, ಅದಾದ ಮೇಲೆ ನೆನೆಸಿದ್ದಂಥ ಅಕ್ಕಿಯನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನು ಕೊಡಿ. ನಾನು ಇಲ್ಲಿ 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ಏನಾದರೂ ಯೂಸ್ ಮಾಡೋದಿದ್ದರೆ 2 ಲೋಟ ನೀರು ಬೇಕು, ಆದರೆ ಇಲ್ಲಿ ಮಶ್ರೂಮ್ ಬೇಯುತ್ತೆ, ಅಷ್ಟೇ ಸಾಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕುದಿ ಬಂದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬರೋ ತನಕ ಅದನ್ನು ಬಿಡಿ. ಇದಾದ ನಂತರ ನಾನು ಇಲ್ಲಿ ಕುಕ್ಕುಂಬರ್ ಮೊಸರು ರಾಯ್ತ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಲೀಟ್ರಷ್ಟು ಕರ್ಡನ್ನು ತಗೊಂಡಿದ್ದೀನಿ. ಮೊಸರನ್ನು ಅದಕ್ಕೆ ಕಟ್ ಮಾಡಿದಂತಹ ಸೌತೆಕಾಯಿ, ಈರುಳ್ಳಿ, ಮೊಸರು ಆಲ್ರೆಡಿ ಹುಳಿ ಇರೋದ್ರಿಂದ ಟೊಮೊಟೊ 1 ಸ್ಲೈಸಷ್ಟು ಹಾಕ್ಕೊಳ್ಳಿ ಸಾಕು. ಹಾಗೆ ತುರಿದಿರ್ತಕ್ಕಂಥ ಕ್ಯಾರೆಟು ಮತ್ತು ಸ್ವಲ್ಪ ಒಂದು ಹಸಿ ಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ರಾಯ್ತ ರೆಡಿಯಾಗುತ್ತೆ. ಇದಾದ ನಂತರ ಪಲಾವ್ ಕೂಡ ರೆಡಿಯಾಗಿದೆ. ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ತಕ್ಷಣವೇ ಚೆನ್ನಾಗಿ ಸ್ಪೂನನ್ನು ಹಾಕಿ ಮಿಕ್ಸ್ ಮಾಡಬೇಡಿ, ಮೆತ್ತಗಾಗ್ಬಿಡುತ್ತೆ. ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ. ಅದ್ರ ಜೊತೆ ಮಾಡಿದಂತಹ ಮೊಸರು ರಾಯ್ತ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಸ್ಲೈಸಷ್ಟು ಸೌತೆಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಇದೇ ರೀತಿ ಮನೆಯಲ್ಲಿ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೆಂಗೆ ಬಂತಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.